ನಂದೇನೋ ದೊಡ್ಡ ಪ್ಯಾಕಿಂಗ್, 4 ಸೀರೆ 4 ಬ್ಲೌಸ್, ಹೊರಡಕ್ 5 ನಿಮಿಷ ಮುಂಚೆ ಇಟ್ಕೊಂಡ್ರು ಮುಗೀತು ನಂದು. ಅಜ್ಜಿ, ನೀವ್ ಈ ಸಲ ಟ್ರಿಪ್ಪಿಗೆ ಸೀರೆ ಎಲ್ಲ ಉಡ್ಬೇಡಿ, ನಾವು ಶಾಪಿಂಗ್ ಹೋಗೋಣ. ನಿಮ್ಗೋಸ್ಕರ ಹೊಸ ಚೂಡಿದಾರು, ಜೀನ್ಸ್ ಪ್ಯಾಂಟ್, ಟೀ ಶರ್ಟ್, ಟಾಪ್ ಎಲ್ಲ ತಗೊಳ್ಳೋಣ. ನೀವ್ ಅದನ್ನ ಹಾಕೊಂಡ್ರೆ ಸಾಕಾಗಿ ಕಾಣಿಸ್ತೀರಾ. ಸರಿ, ಅಲ್ಲ ಅಷ್ಟೇ ಸಾಕ? ಅಥವಾ ಈ ಟಿವಿಲೆಲ್ಲ ತೋರಿಸ್ತಾರಲ್ಲ ಹುಡುಗಿಯರು, ಇಟ್ಟಿಟ್ಟೆ ಹಾಕೊಂಡು ಹೊಟ್ಟೆ ಸೊಂಟ ಎಲ್ಲ ತೋರಿಸ್ಕೊಂಡು ಅಂತದ್ ಹಾಕೊಳ್ಳ? ಏ ಚಿಚಿ, ಅದೆಲ್ಲ ನಿಮಗ್ ಬೇಡ ಅಜ್ಜಿ, ನೀವ್ ಚೆನ್ನಾಗ್ ಕಾಣಿಸಲ್ಲ. ಬಟ್ ನೀವ್ ಚೂಡಿದಾರ ಹಾಕೊಂಡ್ಬಿಟ್ರೆ ಪಕ್ಕ ಹಾರರ್ ಫಿಲ್ಮ್ ಹೀರೋಯಿನ್ ತರ ಕಾಣಿಸ್ತೀರಾ. ಭಾಗ್ಯ, ಏನಂದ ಅವನು? ಏನದು ಹೋರೋರು ಅಂದ್ರೆ? ಅದು ಹಂಗಂದ್ರೆ ದೆವ್ವದ ಪಿಕ್ಚರ್ ಅಂತ ಅತ್ತೆ. ಹೌದಾ ಹೌದಾ? ಹೊರರ ತಾತ ಯಾವಾಗ್ಲೂ ಹೇಳ್ತಿರ್ತಾರೆ, ಸತ್ಯ ಯಾವಾಗ್ಲೂ ಕಹಿ ಇರತ್ಕಣೋ ತನ್ಮಯ ಅಂತ. ನನ್ಗೆ ಯಾಕೆ ಅಂತ ಇವಾಗ ಗೊತ್ತಾಯ್ತು. ಈ ಕಡೆ ತಂಗಿ, ಆ ಕಡೆ ಅಕ್ಕ, ಇಬ್ರು ಸೇರ್ಕೊಂಡು ನನ್ನ ಪ್ರಾಣ ತಿಂತಿದ್ದಾರೆ. ನನಗಿರೋ ಕೋಪಕ್ಕೆ ಇಬ್ರು ಕೊಂದು ಬಿಡ್ಲ ಅಂತ ಅನ್ನಿಸ್ತಿದೆ. ಇಷ್ಟು ದಿನ ನನ್ನ ಲೈಫಲ್ಲಿ ಪ್ರಶ್ನೆ ಮಾಡೋರೇ ಇರ್ಲಿಲ್ಲ. ಇವಾಗ ಈ ಭಾಗ್ಯ ಬಂದು ನನ್ನ ನೆಮ್ಮದಿ ಹಾಳು ಮಾಡ್ತಿದ್ದಾಳೆ. ಅಲ್ಲ, ಮನೆ ಅಡ್ಗೆ ಮಾಡ್ಕೊಂಡಿರೋದ್ ಬಿಟ್ಟು ಇವಳಿಗೆ ಯಾಕೆ ಬೇಕೋ ಆಫೀಸು ಸಾಬ್ರಿ? ಈ ಭಾಗ್ಯ ಆದಿಬ್ರೋಗೆ ಏನ್ ಮೋಡಿ ಮಾಡಿದಾಳೋ ಗೊತ್ತಿಲ್ಲ. ಅವಳು ಹೇಳಿದ್ದೆಲ್ಲ ಕೇಳ್ತಾನೆ, ನಾವೇನಾದ್ರೂ ಕೇಳಿದ್ರೆ ಕೆಲ್ಸ ಬ್ಯುಸಿ ಆಗಲ್ಲ ಅಂತ ಹೇಳ್ತಾನೆ. ಈಗ ಭಾಗ್ಯ ಕೇಳಿದ ತಕ್ಷಣ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾನೆ. ಇರಿಟೇಟ್ ಆಗ್ತಿದೆ ನಂಗೆ. ಇನ್ನೀ ಪೂಜಾ, ಅವ್ರಗಳ ಹನಿಮೂನ್ ಹೋಗೋದನ್ನ ತಡೆಯೋದಕ್ಕೆ ಏನೇನೋ ಮಾಡಿದೆ, ಆದ್ರೂ ಕೊನೆಗೆ ಆ ಪೂಜಾ ಪ್ಲಾನ್ ಮಾಡೇ ಬಿಟ್ಲು. ಅದು ನನ್ನ ಕೈಯಲ್ಲೇ ಬುಕ್ ಮಾಡಿಸ್ಕೊಂಡ್ಲು. ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿತಿದೆ ನಂಗೆ. ಅದ್ರಲ್ಲಿ ಈ ಡ್ಯಾಡ್ ಬೇರೆ. ನನ್ನ ಎನಿಮಿ ಪೂಜಾನ ಹೋಗೇ ಬಾರ ಅಂತ ಕರಿಬಾರ್ದಂತೆ, ಅದ್ಕೆ ಅಂತ ಕರಿಬೇಕಂತೆ. ಮೈ ಫುಟ್. ಅವಳು ನನ್ನ ಏಜೆ, ಅವಳಿಗೆ ಇಷ್ಟೊಂದೆಲ್ಲ ಮರ್ಯಾದೆ ಬೇಕಾ? ಫಸ್ಟ್ ಆಫ್ ಆಲ್ ನಾನು ಅವಳನ್ನ ನಮ್ಮ ಮನೆ ಸೊಸೆ ಅಂತಾನೆ ಒಪ್ಕೊಂಡಿಲ್ಲ, ಅದಕ್ಕೆ ಹೇಗಾಗ್ತಾಳೆ? ಇಷ್ಟ ಇಲ್ದೇ ಇದ್ರು ಡ್ಯಾಡ್ ಬಲವಂತಕ್ಕೋಸ್ಕರ ಅವಳನ್ನ ಅದಕ್ಕೆ ಅಂತ ಕರೀಲೇಬೇಕು. ಏನ್ ಲೈಫು ನಂದು, ಒಂಚೂರು ಫ್ರೀಡಮ್ ಇಲ್ಲ. ನೆಮ್ಮದಿಯಾಗಿದ್ದೆ, ಅಷ್ಟರಲ್ಲಿ ಈ ಅಕ್ಕ ತಂಗಿದಿರೋ ನನ್ನ ಲೈಫಲ್ಲಿ ರಾಹು ಕೇತು ತರ ಬಂದ್ಬಿಟ್ರು. ದೇ ಸ್ಪಾಯ್ಲ್ಡ್ ಎವ್ರಿಥಿಂಗ್. ಅದಕ್ಕೆ ಅವಳ ತಲೆ. ಪೂಜಾ, ತುಂಬಾ ದಿನ ನೀನ್ ನನ್ನ ಬಾಯಲ್ಲಿ ಅದಕ್ಕೆ ಅಂತ ಕರೆಸ್ಕೊಳಲ್ಲ. ಆದಷ್ಟು ಬೇಗ ನನಗೆ ಗೇಟ್ ಪಾಸ್ ಕೊಡ್ತೀನಿ ಕಣೆ. ಈ ಕನಿಕಾ ಅಷ್ಟು ಈಸಿಯಾಗಿ ಯಾರನ್ನೂ ಒಳಗಡೆ ಬಿಟ್ಕೊಳಲ್ಲ. ಅದರಲ್ಲೂ ನೀನ್ ಇಷ್ಟು ಈಸಿಯಾಗಿ ನುಸ್ಲಿ ಬಂದಿರೋ ಹುಳ ನಿನ್ನ ಇರಕ್ ಬಿಡಲ್ಲ ಕಣೆ. ಹೊಸ್ಕಾಗ್ತೀನಿ. ಈ ಪೂಜಾಗೆ ಏನಾಗಿದೆ? ಶಾಪಿಂಗ್ ಹೋದವಳು ಇಷ್ಟೊತ್ತಾದ್ರೂ ಬಂದಿಲ್ಲ. ನಾನು ಬರ್ತೀನಿ, ಒಬ್ಬಳೇ ಹೋಗ್ಬೇಡ ಅಂತಂದ್ರೆ ಇಲ್ಲ ಇಲ್ಲ ನೀನ್ ಬಂದ್ರೆ ಅರ್ಜೆಂಟ್ ಮಾಡ್ತೀಯ ಅಂತ. ಏನ್ ಹೇಳೋಣ, ಎಲ್ಲ ಕೆಲಸ ನಾನೇ ಮಾಡ್ಬೇಕೀಗ. ಏನ್ ಮಾಡ್ತಿದ್ಯೋ? ಅಪ್ಪ, ಅದು ಬೆಡ್ಶೀಟ್ ಮರ್ಸ್ತಾ ಇದ್ದೆ. ಎಲ್ಲಿ ನೀನ್ ಹೆಂಡ್ತಿ? ಶಾಪಿಂಗ್ ಹೋಗಿದ್ದಾಳಪ್ಪ, ಅದು ಒಬ್ಳೇನೆ. ನಾನ್ ಬಂದ್ರೆ ಟೈಮ್ ಕೊಡಲ್ವಂತೆ, ಅದಕ್ಕೆ ನನ್ನನ್ನು ಬಿಟ್ಟು ಹೋಗಿದ್ದಾಳೆ. ಒಬ್ಳೇನೆ? ಸರಿಯಾಗಿ ಮಾಡಿದಾಳು ಬಿಡಿ. ಅಪ್ಪ, ನೀವು ಅವಳಿಗೆ ಸಪೋರ್ಟ್ ಮಾಡ್ತೀರಲ್ಲ. ಇನ್ನೇನು, ಶಾಪಿಂಗ್ ಅಂದ್ಮೇಲೆ ಟೈಮ್ ಕೊಡ್ಲೇಬೇಕು. ನಿನ್ ತರ 2 ಶರ್ಟು 2 ಪ್ಯಾಂಟು ತಗೊಳಕಾಗುತ್ತೇನೋ? ಏನಪ್ಪ ನೀವು ಅವಳಿಗೆ ಸಪೋರ್ಟ್ ಮಾಡ್ತೀರಲ್ಲ, ಮಗಂಗೆ ಸಪೋರ್ಟ್ ಮಾಡ್ಬೇಕು, ಸೊಸೆಗಲ್ಲ. ನೀವು ನೋಡಿ ಅವಳ ತರನೇ ಮಾತಾಡ್ತೀರ. ನೋಡಿ ಅವಳದೇ ಫೋನು. ಪೂಜಾ, ಎಲ್ಲಿದ್ಯಾ? ಇಷ್ಟೊತ್ತರ ಬಂದಿಲ್ಲ ನೀನು? ಅಲ್ಲ, ನನ್ನ ಪೂಜಾ ಅಲ್ಲ, ಟ್ರಾಫಿಕ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಮಾತಾಡ್ತಿರೋದು. ಸರ್, ಏನಾಯ್ತು? ಅಲ್ಲ, ಅವಳ ಫೋನಿಂದ ನೀವ್ಯಾಕೆ ಕಾಲ್ ಮಾಡ್ತಿದ್ದೀರಾ? ಅವ್ರು ನಿಮ್ಗೆ ಏನಾಗಬೇಕು? ಅವಳು ನನ್ನ ಹೆಂಡತಿ ಸರ್. ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ, ತುಂಬಾ ಬ್ಲಡ್ ಹೋಗ್ತಾ ಇತ್ತು. ಹಾಸ್ಪಿಟಲ್ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ವಿ.
ಏನಾಯ್ತು ಕಿಶನ್? ಅಪ್ಪ ಪೂಜೆಗೆ ಆಕ್ಸಿಡೆಂಟ್ ಆಗಿದೆಯಂತೆ. ನೋಡಿದು ಎಷ್ಟು ಲೈಟ್ ಆಗಿದೆ ಅತ್ತೆ. ಅಲ್ಲಿ ಹೋಗ್ತಿದ್ದ ಹಾಗೆ ಗಲೀಜ್ ಮಾಡ್ಕೊಳ್ತಾನ. ಅದ್ ಬೇಡವೇ ಬೇಡ, ಇದು ಬೇಡ. ಮುಂದಾದ್ರೂ ಇಸ್ತ್ರಿ ಇದೆಯಾ? ನಾನು ಇಸ್ತ್ರಿ ಮಾಡ್ತಿರ್ಲಿಲ್ವಾ ತನ್ಮಯ್? ಆದ್ರೂ ಭಾಗ್ಯ ಇಷ್ಟೊಂದ್ ಬಟ್ಟೆ ಬೇಕೇನೆ? ಅಜ್ಜಿ ನೀವ್ ಈ ತರ ಎಲ್ಲ ಹೇಳ್ಬೇಡಿ. ಅಮ್ಮ ಮೊದ್ಲೇ ಪ್ಯಾಕ್ ಮಾಡೋದ್ ಕಡಿಮೆ. ನೀವ್ ಹಿಂಗ್ ಹೇಳ್ಬಿಟ್ರೆ ಇರೋದನ್ನು ತೆಗ್ದಿಟ್ಬಿಡ್ತಾಳೆ ಅಷ್ಟೇ. ನಾನೇನ್ ಎಲ್ಲಾ ಬಟ್ಟೆನೂ ತೆಗ್ದಿಡ್ತಾ ಇಲ್ಲ, ಎಷ್ಟು ಬೇಕೋ ಅಷ್ಟು ಇಡ್ತಾ ಇದೀನಿ. ಬಟ್ ಕಡಿಮೆ ಆದ್ರೆ ಕಡಿಮೆ ಆದ್ರೆ ಕಾಡಲ್ಲಿ ಸೊಪ್ಪಿರುತ್ತಲ್ಲ ಅದನ್ನೆಲ್ಲ ಕಟ್ಕೊ. ಹಾಗೆ ಅಜ್ಜಿ ಹೇಳಿದ್ದು ಅದ್ ಚೆನ್ನಾಗಿತ್ತಾ? ನೋಡಿ ಯಾರು ನೋಡಿ ಅತ್ತೆ ಒಳಗ ಹಾಕೊಂಡ್ಬಿಟ್ಟನ್ ಮತ್ತೆ. ಹಲೋ, ಏನ್ ಹೇಳ್ತಿದ್ಯಾ? ವಾವ್, ವಾಟ್ ಅ ನ್ಯೂಸ್. ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ನಾನ್ ಶತ್ರು ಸಂಹಾರನ ಹೇಗ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ಅವಳಿಗೆ ಆಕ್ಸಿಡೆಂಟ್ ಆಗ್ಬಿಡಿದೆ. ಒಳ್ಳೆ ಗ್ರೇಟ್ ನ್ಯೂಸ್. ಅಲ್ಲ, ಆಕ್ಸಿಡೆಂಟ್ ಆಗದೇನೋ ಆಯ್ತು, ಒಂದೇ ಸಲ ಆ ಪೂಜನ್ ಪ್ರಾಣ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನನ್ನ ಲೈಫಲ್ಲಿ ಆ ಪೂಜಾ ಅನ್ನೋ ಚಾಪ್ಟರೇ ಕ್ಲೋಸ್ ಆಗ್ತಿತ್ತು. ಎಷ್ಟು ಮೆರಿತಿದ್ದೆ ಅಲ್ವಾ ಪೂಜಾ ನೀನು. ನನ್ನ ಕೈಯಲ್ಲೇ ಹನಿಮೂನ್ ಪ್ಲಾನ್ ಮಾಡಿಸ್ತೆ ಅಂತ ಜಂಬಾ ಕೊಚ್ಕೊಳ್ತಿದ್ದೆ ಅಲ್ವಾ. ಆ ಕಾಗೆ ತನ್ನ ಇಡೀ ಬಳಗನ ಕರೆಯೋ ಹಾಗೆ ನೀನು ನಿನ್ನ ಅಕ್ಕ ಭಾಗ್ಯ ಅವ್ರ ಮಕ್ಕಳು ಎಲ್ರೂ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೆ ಅಲ್ವಾ. ಈಗ ನೀನೇ ಹಾಸ್ಪಿಟ್ಲ್ ಸೇರ್ಬಿಟ್ಟಿಯಲ್ಲೇ ಪೂಜಾ. ಹನಿಮೂನ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೆ, ಈಗ ನೋಡಿದ್ರೆ ಹಾಸ್ಪಿಟ್ಲಲ್ಲಿ ಹನಿ ಹನಿ ಆಗಿ ನಿನ್ ಬ್ಲಡ್ ಹೋಗ್ತಿದೆ. ಆದ್ರೂ ನೀನು ಹನಿಮೂನ್ ಹೋಗೋದನ್ನ ತಡೆಯೋದಕ್ಕೆ ಏನೇನೋ ಪ್ಲಾನ್ ಮಾಡ್ದೆ ಕಣೆ, ಯಾವುದು ವರ್ಕೌಟ್ ಆಗಿಲ್ಲ. ಆದ್ರೆ ಅಷ್ಟರಲ್ಲಿ ದೇವ್ರೆ ನಿನ್ ಕಾಲ್ ಮುರಿದು ಕೂರಿಸ್ಬಿಟ್ಟ. ಅದೇನೋ ಹೇಳ್ತಾರಲ್ಲ ಕರ್ಮ ರಿಟರ್ನ್ಸ್ ಅಂತ. ನನ್ನನ್ನು ಎಷ್ಟು ಗೋಳು ಇಕ್ಕೊಂಡೆ ಅಲ್ವಾ ನೀನು. ಅದರದ ಕರ್ಮ ಕಣೆ. ದಿಸ್ ಇಸ್ ನಥಿಂಗ್. ನೀನು ಅನುಭವಿಸೋದು ಇನ್ನೂ ತುಂಬಾ ಇದೆ. ಹುಷಾರಾಗಿ ಮನೆಗ್ ಬಾ, ನರ್ಕ ತೋರಿಸ್ತೀನಿ. ದೇವ್ರೆ, ನನಗೆ ಇದೇ ತರ ಒಳ್ಳೊಳ್ಳೆ ನ್ಯೂಸ್ ಕೊಡ್ತೀರು. ಇವತ್ತ ಪೂಜಂಗಾದಂಗೆ ಭಾಗ್ಯಂಗೂ ಆಗ್ಬೇಕು. ಈ ಭಾಗ್ಯ ಯಾವ ತರ ಬೀಳ್ಬೇಕು ಅಂದ್ರೆ ಆಫೀಸ್ಗೆ ಬರೋದಕ್ಕೆ ಕಾಲೇ ಇರಬಾರ್ದು, ಲೈಫ್ ಲಾಂಗ್ ವೀಲ್ ಚೇರ್ ಮೇಲೆ ಇರಬೇಕು. ಆ ತರ ಆಕ್ಸಿಡೆಂಟ್ ಮಾಡಿಸು. ನನಗಾಗ್ತಿರೋ ಖುಷಿಗೆ ಜೋರಾಗಿ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ಬೇಕು ಅಂತ ಅನ್ನಿಸ್ತಿದೆ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಸೋ ಮಚ್. ಈ ಸಲ ನಾನು ಏನೋ ಎಫರ್ಟ್ ಹಾಕ್ತೆ, ನನ್ನ ಕೆಲಸ ಎಲ್ಲ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ವೇಟ್, ನಾನು ಒಬ್ಳೆ ಖುಷಿ ಪಟ್ರೆ ಹೇಗೆ? ಹಾಸ್ಪಿಟಲ್ಗೆ ಹೋಗಿ ಅವಳು ಒದ್ದಾಡೋದನ್ನ ನನ್ನ ಕಣ್ಣಾರೆ ನೋಡ್ಬೇಕು, ಆವಾಗ ಇನ್ನೂ ಖುಷಿ ಸಿಗುತ್ತೆ. ಅಲ್ಲಿಗೆ ಹೋಗ್ತೀನಿ. ಕಮ ಸರ್, ನೀವೇನು ಇಲ್ಲಿ? ಅಲ್ಲ, ನೀವು ಇವಾಗ ತಂದು ಅಡ್ಮಿಟ್ ಮಾಡಿದ್ದೀರಲ್ಲ ಪೇಷಂಟು, ಅವ್ರು ಯಾರೂ ಅಲ್ಲ, ನನ್ನ ಸೊಸೆ. ಓ, ನಿಮ್ಮ ಸೊಸೆನಾ? ಪೂಜಾ ಹೇಗಿದ್ದಾಳೆ ಈಗ? ಏನು ತೊಂದರೆ ಇಲ್ಲ ಅಲ್ವಾ? ಒಬ್ಬ ಕಾರೊಂದು ಬಂದು ಗುದ್ಕೊಂಡು ಹೋಗಿದಾನಂತೆ. ಕಂಪ್ಲೀಟ್ ಅಂತ ಅಲ್ಲಿರೋ ಜನ ಹೇಳಿದ್ರು. ವಿಚಾರಿಸ್ಕೊಂಡು ನಿಲ್ಲೋಷ್ಟು ಟೈಮ್ ಇರಲಿಲ್ಲ, ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಬಂದ್ವಿ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅವರ್ ಡ್ಯೂಟಿ ಸರ್.
ಸರ್ ಅವನು ಯಾರೇ ಆಗಿರ್ಲಿ ಸರ್, ಗುದ್ಕೊಂಡು ಹೋದ ಅಂತ ಹೇಳಿದ್ರಲ್ಲ, ಅವನ ಮೇಲೆ ಕಂಪ್ಲೇಂಟ್ ಫೈಲ್ ಆಗ್ಲೇಬೇಕು. ಅವನೇನಾದ್ರೂ ನನ್ನ ಕೈ ಸಿಕ್ಕಿದ್ರೆ. ಕಿಶನ್, ಸಮಾಧಾನ ಮಾಡ್ಕೊಂಡು, ನಿನ್ ಕೋಪ ನನ್ಗೆ ಅರ್ಥ ಆಗುತ್ತಪ್ಪ. ಕೋಪದ ಕೈಗೆ ಬುದ್ಧಿ ಕೊಡೋ ಸಮಯ ಅಲ್ಲ ಇದು, ಅರ್ಥ ಮಾಡ್ಕೋ. ಸಾರಿ ಸರ್, ಸ್ವಲ್ಪ ಎಮೋಷನಲ್ ಆಗಿದ್ದಾನಲ್ಲ, ಅದಕ್ಕೆ ಆ ರೀತಿ ಮಾತಾಡ್ತಾ ಇದ್ದಾನೆ. ನೀವು ಕೇಸ್ನ ಫೈಲ್ ಮಾಡಿ, ಆಮೇಲೆ ನೋಡೋಣ. ಓಕೆ ಸರ್, ಏನಾದರೂ ನಾನು ನಿಮಗೆ ಫೋನ್ ಮಾಡ್ತೀನಿ, ಬರ್ತೀನಿ ಸರ್. ನಾನು ತಪ್ಪು ಮಾಡ್ಬಿಟ್ಟೆ. ಅವಳನ್ನ ಒಬ್ಳೆ ಹೋಗಕ್ ಬಿಡಬಾರ್ದಿತ್ತು. ನಾನು ಈ ತರ ಆಗ್ತಿರ್ಲಿಲ್ಲ. ಕಿಶನ್ ಕಿಶನ್ ನೋಡು, ನಿನಗೆ ಎಷ್ಟು ನೋವಾಗಿದೆಯೋ ನಮ್ಮೆಲ್ರಿಗೂ ಅಷ್ಟೇ ನೋವಾಗಿದೆ ಕಣೋ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಇಲ್ಲಿ ನೋಡು, ನೀನೀಗ ಧೈರ್ಯವಾಗಿರ್ಬೇಕು. ಇಂಥ ಸಮಯದಲ್ಲಿ ನೀನೇ ಅಳ್ತಾ ಕೂತ್ಬಿಟ್ರೆ ಹೇಗೆ ಕಿಶನ್? ಧೈರ್ಯ ತಂದ್ಕೋ ಪ್ಲೀಸ್. ಧೈರ್ಯ ತಂದ್ಕೊಳ್ಳಿ. ಅವಳು ಮುಂಚಿನ ತರ ಆಗ್ಬೇಕು. ಮುಂಚಿನ ತರ ಆಗಿ ಚೆನ್ನಾಗಿ ಓಡಾಡ್ಕೊಂಡು ನನ್ನ ಹತ್ರ ಜಗಳ ಮಾಡ್ಕೊಂಡಿರ್ಬೇಕು. ಅದೇ ಚಂದ. ಕಿಶನ್, ಧೈರ್ಯವಾಗಿರು, ನೋಡೋಣ ಡಾಕ್ಟರ್ ಬಂದು ಏನ್ ಹೇಳ್ತಾರೋ. ಅಪ್ಪ, ಡಾಕ್ಟರ್ ನನ್ನ ಪೂಜೆನ ಮೊದಲಿನ ತರ ಮಾಡ್ಕೊಟ್ಬಿಡಿ. ಅದೆಷ್ಟು ದುಡ್ಡಾರು ಖರ್ಚಾಗ್ಲಿ, ಅವಳನ್ನ ಕ್ಯೂರ್ ಮಾಡ್ಕೊಂಡು ನಿಮ್ ಕಾಲಿಗೆ. ಪ್ಲೀಸ್ ಕಾಮ್ ಡೌನ್. ನೀನು ಹೀಗೆ ಮಾಡೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ, ನಮಗೆ ಪ್ರಾಬ್ಲಮ್. ಡಾಕ್ಟರ್, ಯು ಪ್ಲೀಸ್ ಕ್ಯಾರಿ ಆನ್. ಏನ್ರಿ ಇದು? ನಮ್ಮ ಪಾಡಿಗೆ ನಾವು ಸಂತೋಷವಾಗಿದ್ವಿ, ಏನ್ ಈ ತರ ಒಳ್ಳೆ ಸಿಡಿಲ್ ಬರ್ದೋರ್ ತರ ಆಗೋಯ್ತು. ಎಲ್ಲ ನಮಗೆ ಯಾಕ್ರಿ ಆಗುತ್ತೆ? ಕುಸುಮ, ಸಮಾಧಾನ ಮಾಡ್ಕೋ ಕುಸುಮ. ನೋಡು, ನೀನು ಹೀಗೆ ಅಳ್ತಾ ಇದ್ರೆ ಎಲ್ಲರ ಮನಸ್ಥಿತಿನೂ ಹಾಳಾಗತ್ತೆ. ಎಂಥ ಪರಿಸ್ಥಿತಿ ಬಂದ್ರು ಧೈರ್ಯವಾಗಿರೋ ಕುಸುಮ. ನೀನು ಹಾಗಿರ್ಬೇಕು ಕುಸುಮ, ಹಾಗೇ ಇರಬೇಕು. ದೇವ್ರೆ, ಇನ್ನೊಬ್ಬ ಮಗಳು ನನ್ನ ಕಣ್ಮುಂದೆ ನರಳೋದನ್ನ ನೋಡೋಕ್ಕಾಗಲ್ಲ ನನಗೆ. ದಯವಿಟ್ಟು ಎಲ್ಲ ಸರಿ ಮಾಡಿದೆ. ಎಲ್ಲ ಚೆನ್ನಾಗಿದ್ರೆ ನೀವೆಲ್ಲ ಸೇರ್ಕೊಂಡು ಟ್ರಿಪ್ಪಿಗೆ ಹೋಗೋದಿತ್ತು. ಆದರೆ ಈಗ ನೋಡಿದ್ರೆ ಹೀಗಾಗೋಯ್ತಲ್ಲ. ಅಮ್ಮ, ಈಗ ಅದ್ರ ಬಗ್ಗೆ ಎಲ್ಲ ಯೋಚನೆ ಬೇಡ. ಈಗ ನಮ್ಮ ಪೂಜೆ ಆದಷ್ಟು ಬೇಗ ಹುಷಾರಾಗಿ ಬಂದ್ರೆ ಅಷ್ಟೇ ಸಾಕು. ಯಾರಾದರೂ ಒಬ್ರು ಬನ್ನಿ, ಪೇಷಂಟ್ ಬಗ್ಗೆ ಡೀಟೇಲ್ಸ್ ಕೊಡಿ. ಭಾಗ್ಯ, ಹೋಗಮ್ಮ, ನೀನೇ ಇನ್ಫಾರ್ಮೇಶನ್ ಕೊಟ್ಬಿಡು. ಅತ್ತೆ, ಕರ್ಮ ಆಸ್ ಎ ಬೂಮೆರಾಂಗ್ ಅಂತ ಹೇಳ್ತಾರಲ್ಲ, ಅದು ಸತ್ಯ ಅಂತ ಇವಾಗ ಗೊತ್ತಾಗ್ತಿದೆ. ಪೂಜಾ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ನಂದೇ ಸಾಮ್ರಾಜ್ಯ ನಡೆಯೋದು, ನಾನು ಹೇಳ್ದಂಗೆ ಆಗೋದು ಅಂತ ಮೆರೀತಿದ್ಲು. ಇವಾಗ ಹೇಳೋದಿರ್ಲಿ, ಎದ್ದೇಳೋದಕ್ಕೂ ಆಗದಿರೋ ಪರಿಸ್ಥಿತಿ ತಲುಪಿದಾಳೆ. ಮೇ ಬಿ ಜೀವನ ಪೂರ್ತಿ ಬೆಡ್ ಮೇಲೆ ಮಲಗಿರ್ತಾಳೆ ಅನ್ಸುತ್ತೆ.
ಏನೇ ಮಾತಾಡ್ತಿದ್ಯಾ ನೀನು? ನಿನ್ ಮನೆಯವಳೆ ಅಲ್ಲಿ ಒಬ್ಳು ಒದ್ದಾಡ್ತಾ ಮಲಗಿದಾಳೆ. ಅವಳ ಬಗ್ಗೆ ಈ ತರ ಎಲ್ಲ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ನಾನೇನೇ ಹೇಳ್ದೆ, ನಂಗೆಲ್ಲ ಹೊಡಿತಿದ್ಯಾ? ನೀನ್ ಏನ್ ಹೇಳಿ ಅಂತ ಬಿಡಿಸ್ಬೇಡ ಹೇಳ್ಬೇಕಾ? ನೋಡು, ಇನ್ನೊಂದು ಸಲ ನನ್ನ ತಂಗಿ ಬಗ್ಗೆ ಮಾತಾಡ್ದು ಇಲ್ಲ ಕಟ್ಬಿಡ್ತೀನಿ. ಭಾಗ್ಯ ಭಾಗ್ಯ, ಏನಿದು? ಆಸ್ಪತ್ರೆ ಇದು, ಈ ತರ ಎಲ್ಲ ಕೂಗಾಡ್ಬೇಡಮ್ಮ. ಕನ್ನಿಕಾ, ಭಾಗ್ಯನ ಏನಾದ್ರು ಅಂದ? ಇಲ್ಲ ಡ್ಯಾಡ್, ನಾನೇನು ಹೇಳಿಲ್ಲ. ಮಾವ, ಇವಳು ಸುಳ್ಳು ಹೇಳ್ತಿದ್ದಾಳೆ ಮಾವ. ನಿನ್ನ ಭಾಗ್ಯ ಸುಮ್ನಿರೆ. ಹೇಳಮ್ಮ ಭಾಗ್ಯ, ಅವಳು ಏನಂದ್ಲು? ಮಾವ, ಇವಳು ಹೇಳ್ತಿದ್ದಾಳೆ ಪೂಜಾ ಇಷ್ಟ ದಿನ ನಂದೇ ಸಾಮ್ರಾಜ್ಯ ಅಂತ ಹಾರಾಡ್ತಿದ್ಲ. ಈಗ ಮಲಗ್ನಲ್ಲೇ ಇರ್ತಾಳೆ, ಎದ್ದೇಳಕ್ ಆಗಲ್ಲ ಅವಳ ಕೈಯಲ್ಲಿ. ಅದೇ ನನಗ್ ಖುಷಿ ಅಂತ ಹೇಳ್ತಾ ಇದ್ಲು. ನೀನೇನು ಮನುಷ್ಯ ಮೃಗನ? ನಿನಗೆ ಎಮೋಷನ್ಸ್ ಅನ್ನೋದೇ ಇಲ್ವೇನೆ? ಕಿಶನ್, ಕನಿಕಾ, ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಏನಮ್ಮ ಮೀನಾಕ್ಷಿ, ನೀನಾದ್ರೂ ಹೇಳ್ಬಾರ್ದು ಹೇಗ್ ನಡ್ಕೋಬೇಕು ಅನ್ನೋದನ್ನ? ಕನಿಕಾ, ಇಷ್ಟೊಂದು ಓದ್ದೋಳಾಗಿದ್ಯಾ, ಎಲ್ಲಿ ಹೇಗ್ ಬೇಕು ಅಂತ ಗೊತ್ತಿಲ್ವ ನಿನಗೆ? ಒಂದು ಬೇಸಿಕ್ ಸೆನ್ಸ್ ಬೇಡವಾ ನಿನಗೆ? ಆಂಟಿ ಬಂದ್ರ, ಬನ್ನಿ ಹೋಗೋಣ. ಎಲ್ಲಿ ತನ್ವಿ? ಹಾಸ್ಪಿಟಲ್ಗೆ ಆಂಟಿ, ಚಿಕ್ಕಿನ ನೋಡಕ್ಕೆ. ಇವಳೇನು ಬಾಂಬ್ ಹಾಕ್ತಿದ್ದಾಳಲ್ಲ, ಇವಳು ಅಲ್ಲಿಗೆ ಹೋದ್ರೆ ಎಲ್ರಿಗೂ ಇವಳ ಮೇಲೆ ಸಿಂಪತಿ ಬರಲ್ವಾ? ಸದ್ಯಕ್ಕೆ ನನ್ ತಾಳಕ್ ಕುಣಿಯೋ ಕೋತಿ ಇದೊಂದೇ. ಇವಳು ಏನಾದ್ರೂ ಹೋಗಿ ಆ ಕಪ್ಪಿ ಸೈನ್ಯ ಜೊತೆ ಒಂದಾಗ್ಬಿಟ್ರೆ ಮುಗಿದು ನನ್ ಕತೆ. ಆಂಟಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಕಮ್ ಲೆಟ್ಸ್ ಗೋ. ಏ ತನ್ವಿ, ವಾಟ್ ಆರ್ ಯು ಸೇಯಿಂಗ್? ತನ್ವಿ, ಒಂದ್ ಸ್ವಲ್ಪನಾದ್ರೂ ಸೆಲ್ಫ್ ರೆಸ್ಪೆಕ್ಟ್ ಇರ್ಬೇಕು. ಅಲ್ಲ ಆಂಟಿ, ಪೂಜೆ ಚಿಕ್ಕಿಗೆ ಆಕ್ಸಿಡೆಂಟ್ ಆಗಿದೆ, ಈಗ ಅದನ್ನೆಲ್ಲ ಥಿಂಕ್ ಮಾಡ್ತಾ ಕೂರ್ಬೇಕಾ? ಏ ತನ್ವಿ, ನೀನ್ ತುಂಬಾ ಒಳ್ಳೆಯವಳು, ನಿನ್ಗೆಲ್ಲ ಮರ್ತೋಗಿದೆ. ಆದ್ರೆ ನೀವ್ ಅಜ್ಜಿ ಮರ್ತೋಗ್ತಾರಾ? ಎಲ್ರ ಮುಂದೆ ಚೆನ್ನಾಗ್ ಬೈದು ನಿನ್ ಮರ್ಯಾದೆ ತೆಗಿತಾರೆ. ಅವತ್ ನೀನು ನೋಡ್ದಲ್ಲ ತನ್ವಿ, ನನ್ಗೂ ನಿನ್ಗೂ ಎಷ್ಟು ಅವಮಾನ ಮಾಡಿದ್ರು ಎಲ್ರ ಮುಂದೆ ಅಂತ. ತನ್ವಿ, ಸಾರಿ, ನಾನ್ ಕರ್ಕೊಂಡ್ ಹೋಗಲ್ಲ. ಸರಿ, ನೀವ್ ಬರೋದ್ ಬೇಡ, ಬಟ್ ನನ್ನ ಡ್ರಾಪ್ ಮಾಡಿ, ನಾನ್ ಚಿಕ್ಕಿನ್ ನೋಡ್ಲೇಬೇಕು. ಇನ್ನೊಂದ್ ಬಾಂಬ್ ಹಾಕದ್ಲಲ್ಲಪ್ಪ. ಆಂಟಿ ಪ್ಲೀಸ್ ಕರ್ಕೊಂಡ್ ಹೋಗಿ. ಏ ತನ್ವಿ, ನಾನು ಏನಾದ್ರೂ ನೀನ್ ಅಲ್ಲಿ ಕರ್ಕೊಂಡ್ ಹೋದ್ರೆ ನಿಮ್ ಅಜ್ಜಿ ಬೈತಾರೆ. ಆಂಟಿ ಪರವಾಗಿಲ್ಲ, ನೀವ್ ಮೊದ್ಲು ನನ್ನ ಡ್ರಾಪ್ ಮಾಡಿ, ನಾನ್ ಚಿಕ್ಕಿನ್ ನೋಡ್ಲೇಬೇಕು. ಏ ತನ್ವಿ, ನೀನಗ್ ಬೈದ್ರೆ ನನಗ್ ಬೈದ್ರೆ ಅದು ಬೇರೆ ಬೇರೆನಾ? ಎರಡು ಒಂದೇ ತಾನೆ. ಇಲ್ಲ ಆಂಟಿ, ಅಲ್ಲಿ ಕಿಶನ್ ಚಿಕ್ಕಪ್ಪ, ಆದಿ ಅಂಕಲ್, ಬ್ರೋ ತಾತ ಎಲ್ರು ಇರ್ತಾರೆ. ಯಾರು ಇಲ್ಲ ಅಂದ್ರು ಆದಿ ಅಂಕಲ್ ಖಂಡಿತ ನನಗ್ ಸಪೋರ್ಟ್ ಮಾಡ್ತಾರೆ. ಏನ್ ಚೋಟ್ ಮೆಣಸಿನ್ಕಾಯಿ ಇಷ್ಟೆಲ್ಲ ತಲೆ ಓಡಿಸ್ತಿದ್ದಾಳೆ? ಅವರೆಲ್ಲ ಹೇಳಿದ್ರೆ ಅಜ್ಜಿ ಖಂಡಿತ ಸುಮ್ನೆ ಆಗ್ತಾರೆ. ಏ ತನ್ವಿ, ನಿಮ್ ಅಜ್ಜಿನ ಬಿಡು, ಅಲ್ಲಿ ನಿಮ್ಮಮ್ಮ ಇರ್ತಾಳಲ್ಲ, ಅವಳ ಹೇಗ್ ಫೇಸ್ ಮಾಡ್ತೀಯಾ? ತನ್ವಿ, ನೀನ್ ನನ್ ಮನೇಲಿ ಇದ್ಯಾ ಅಂತ ಗೊತ್ತು ತಾನೆ. ICU ವರ್ಗೂ ಇರ್ಲಿ, ಹಾಸ್ಪಿಟಲ್ ಮೆಟ್ಲತ್ತದಕ್ಕೂ ಬಿಡಲ್ಲ ನಿನ್ನ. ಆಂಟಿ, ತುಂಬಾ ಕನ್ಫ್ಯೂಸ್ ಆಗ್ತಿದೆ. ನಾನು ಹೇಗಾದ್ರೂ ಪೂಜೆ ಚಿಕ್ಕಿನ ನೋಡಕ್ ಕರ್ಕೊಂಡು ಹೋಗಿ, ನಾನು ಅವ್ರನ್ನ ನೋಡ್ಲೇಬೇಕು. ಏ ತನ್ವಿ, ಯು ಡೋಂಟ್ ವರಿ, ಹೇಗಾದ್ರೂ ಮಾಡಿ ನಾನು ನಿನ್ನ ಮಾರ್ನಿಂಗ್ ಕರ್ಕೊಂಡು ಹೋಗ್ತೀನಿ, ಸರಿನಾ? ಮಾರ್ನಿಂಗ್ ಹೋದ್ರೂ ಅಮ್ಮ ಇರ್ತಾಳೆ ಅಲ್ವಾ, ಅವಾಗ್ಲೂ ಅವಳನ್ನ ಫೇಸ್ ಮಾಡ್ಲೇಬೇಕು. ತನ್ವಿ, ಮಾರ್ನಿಂಗ್ ಅಷ್ಟರಲ್ಲಿ ಸಿಚುವೇಶನ್ ಸ್ವಲ್ಪ ತಣ್ಣಗಾಗಿರುತ್ತೆ, ಏನಾದ್ರೂ ಒಂದ್ ಮಾಡೋಣ. ಈಗಂತೂ ಬೇಡ, ಪ್ಲೀಸ್ ಅರ್ಥ ಮಾಡ್ಕೋ ತನ್ವಿ. ಎಲ್ರ ಮುಂದೆ ನಿಮ್ಮಮ್ಮ ಬೈದ್ ಬಿಡ್ತಾಳೆ, ಅವ್ಳು ಯಾವ ಎಮೋಷನ್ಸು ಇಲ್ಲ. ಆಂಟಿ ಪ್ಲೀಸ್, ನನಗೆ ಈ ವಿಷಯ ಗೊತ್ತಾದ್ಮೇಲೆ ಇರಕ್ ಮನ್ಸೇ ಬರ್ತಿಲ್ಲ. ಆಂಟಿ ಪ್ಲೀಸ್ ಆಂಟಿ, ಒಂದೇ ಒಂದ್ಸಲ ಹೋಗಿ ನೋಡ್ಕೊಂಡ್ ಬರೋಣ, ನಾನ್ ಚಿಕ್ಕಿನ್ ನೋಡ್ಲೇಬೇಕು, ಬನ್ನಿ. ಏನಿದು ಹೀಗ್ ತಲೆ ಚಿಂತಿದಾಳಲ್ಲ, ಬಗ್ಗದ್ 4 ಬಾರ್ಸ್ಬೇಕು ಅನಿಸ್ತಿದೆ. ಆಂಟಿ ಪ್ಲೀಸ್ ಕರ್ಕೊಂಡೋಗಿ, ಪ್ಲೀಸ್. ತನ್ವಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅರ್ಲಿ ರಿಯಾಕ್ಷನ್ಸ್ ಯಾವತ್ತೂ ಒಳ್ಳೇದಲ್ಲ. ತನ್ವಿ, ನಾನ್ ನಾಳೆ ಆಫೀಸ್ಗೆ ಹೋಗ್ತೀನಲ್ವಾ, ಅಲ್ಲಿ ಗೊತ್ತಾಗುತ್ತೆ ಭಾಗ್ಯ ಅಲ್ಲಿ ಬಂದಿದ್ದಾಳೋ ಇಲ್ವೋ ಅಂತ.
ಸಿಚುವೇಶನ್ ನೋಡ್ಕೊಂಡು ನಾನು ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ತನ್ವಿ, ನೀನ್ ಹೋಗಿ ಮಲ್ಕೋ. ಆಂಟಿ ಅದು ಏ ತನ್ವಿ, ಈ ಆಂಟಿ ಏನೇ ಮಾಡಿದ್ರು ಅದು ನೀನ್ ಒಳ್ಳೇದಕ್ಕೆ ಅಂತ ನಿನಗೆ ನಂಬಿಕೆ ಇದ್ರೆ ಪ್ಲೀಸ್ ಗೋ ಅಂಡ್ ಸ್ಲೀಪ್. ನಾನು ಬೆಳಗ್ಗೆ ನಿನ್ನ ಕರ್ಕೊಂಡು ಹೋಗೇ ಹೋಗ್ತೀನಿ. ಅಪ್ಪ, ಇವಳು ಕನ್ವಿನ್ಸ್ ಮಾಡೋಷ್ಟರಲ್ಲಿ ನನ್ನ ಪ್ರಾಣನೇ ಹೋಯ್ತು. ಅಷ್ಟು ಸುಲಭಕ್ಕೆ ನಾನು ನಿನ್ನ ಅಲ್ಲಿ ಹೋಗೋಕೆ ಬಿಟ್ಬಿಡ್ತೀನ ತನ್ವಿ? ನೀನು ಹೇಳಿದೆ ಅಂತ ನಾನೇನಾದರೂ ನೀನು ಅಲ್ಲಿ ಕರ್ಕೊಂಡು ಹೋದರೆ ಎಲ್ಲರೂ ಕರಗ್ಬಿಡ್ತಾರೆ. ನನ್ನ ಆಟಕ್ಕೆ ನೀನೇ ಪಾನ್. ನಿನ್ನ ಕಳ್ಕೊಂಡು ನಾನು ಹೇಗೆ ಆಟ ಆಡಲಿ? ಐ ವಿಲ್ ನೆವರ್ ಡೂ ದಿಸ್ ಮಿಸ್ಟೇಕ್.